ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಯತ್ನದ ಫಲವಾಗಿ ಜಿಲ್ಲಾ ಬಾಲಭವನದ ಟಾಯ್ ಟ್ರೈನ್ ದುರಸ್ತಿ ಕಾಮಗಾರಿ ಪೂರ್ಣಗೊಂಡಿದ್ದು ಜೆಎಚ್ ಪಾಟೀಲ್ ಬಡಾವಣೆಯಲ್ಲಿರುವ ಬಾಲಭವನದಲ್ಲಿ ಟಾಯ್ ಟ್ರೈನ್ ಪುನಃ ಪ್ರಾರಂಭಿಸಲಾಯಿತು. ದಾವಣಗೆರೆ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಇದಕ್ಕೆ ಚಾಲನೆ ನೀಡಿದರು. 2014-15ರಲ್ಲಿ 3.8 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಜಿಲ್ಲಾ ಬಾಲಭವನದಲ್ಲಿ ಮಕ್ಕಳ ಮನೋರಂಜನೆಗಾಗಿ ಟಾಯ್ ಟ್ರೈನ್ ಅಳವಡಿಸಲಾಗಿತ್ತು. ಆದರೆ ಕೋವಿಡ್ ನಂತರ ರೈಲು ಹಾಗೂ ಹಳಿಗಳು ದುರಸ್ತಿಗೊಂಡು ಪರಿಣಾಮ ಸಂಚಾರ ಸ್ಥಗಿತಗೊಂಡಿತ್ತು. ಮಕ್ಕಳಿಂದ ಹಾಗೂ ಪೋಷಕರಿಂದ ಟಾಯ್ ಟ್ರೈನ್ ಮತ್ತು ಪ್ರಾರಂಭಿಸುವಂತೆ ವ್ಯಕ್ತವಾಗ್ತಾ ಇದ್ದ ಹಿನ್ನೆಲೆಯಲ್ಲಿ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರಿಗೆ ಪತ್ರ ಬರೆದು ಹಳಿ ಹಾಗೂ ಟ್ರೈನ್ ದುರಸ್ತಿಗೆ ಮನವಿ ಸಲ್ಲಿಸಿದರು. ಈಗ ಇಲ್ಲಿ ಪ್ರತಿದಿನ ಸಂಜೆ 5ರಿಂದ 7 ಗಂಟೆಯವರೆಗೂ ಟಾಯ್ ಟ್ರೈನ್ನಲ್ಲಿ ಸಂಚರಿಸಲು ಅವಕಾಶ ಕಲ್ಪಿಸಲಾಗಿದೆ. 18 ವರ್ಷ ಮೇಲ್ಪಟ್ಟವರಿಗೆ 10 ರೂಪಾಯಿಗಳನ್ನು ಹಾಗೂ ಚಿಕ್ಕ ವಯಸ್ಸಿನ ಮಕ್ಕಳಿಗೆ 5 ರೂಪಾಯಿಗಳನ್ನು ನಿಗದಿಪಡಿಸಿದ್ದು, ಇದರಿಂದ ಬರುವ ಹಣವನ್ನು ಟಾಯ್ ಟ್ರೈನ್ ನಿರ್ವಹಣೆಗೆ ಬಳಸಿಕೊಳ್ಳಲಾಗ್ತಾ ಇದೆ. ವರದಿ ಶಿವಯೋಗಿ ಹಿರೇಮಠ, ಜೆಸಿ. ಮತ್ತೆ ಟ್ರೈನ್ ದೂರ ಸರಿಬೇಕು ಮಾತಾಡ್ಬೇಡ್ರಿ. ಕಡೆ ಬಾರೋ.